ನಡೀತಿದೆ ಇಲ್ಲಿ? ದೊಂಬರಾಟ. ನಾನು ನಿಂತರ ನೋಡ್ತಾ ಇದ್ದೀನಲ್ಲ. ನೀನು ಅನ್ಕೊಳ್ಳೋದೆಲ್ಲ ಆದಷ್ಟು ಬೇಗ ಆಗ್ಬೇಕು ಅಂದ್ರೆ ಈ ಮ್ಯಾಡಿ ಇರಲೇಬೇಕಲ್ವಾ? ಜಸ್ಟ್ ಶಟ್ ಅಪ್ ಮಾಡಿ. ತಡಿಯಕ್ ಕಷ್ಟ ಆಗ್ತಿದೆ ಅಂತ ಕಾರಲ್ಲಿ ಕೂತ್ಕೊಂಡು ಹೋಗೋಣ ಅನ್ಕೊಂಡ್ರೆ ಆ ಕಾರು ಎಡವಟ್ಟಾಗಿ ಹೋಗಿ ಆಕ್ಸಿಡೆಂಟ್ ಮಾಡಿ ನಡೆಯೋಕಿರೋ ಕಾಲನ್ನು ಮುರಿದು ಹೋಗಿರೋ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು. ಬರಕ್ ಮುಂಚೆ ಅಟ್ಲೀಸ್ಟ್ ನಾನು ಹಾಕ್ತಿದ್ದ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತಿತ್ತು. ನಿಧಾನಕ್ಕಾದ್ರೂ ನಾನೇನ್ ಅನ್ಕೊಂಡು ಅದು ನಡೀತಾ ಇತ್ತು. ಆದ್ರೆ ನೀನು ಬಂದ ಮೇಲೆ ಎಲ್ಲ ಬರೀ ಎಡಬಟ್ಟೆ. ಆಗ್ತಿರೋದಕ್ಕೆಲ್ಲ ನಾನೇ ಕಾರಣ ಅನ್ನೋ ತರ ಮಾತಾಡ್ಬೇಡ. ಕಾರಣ ಯಾರಾದ್ರೂ ಆಗಿರ್ಬೋದು, ನಮ್ ಕೈಯಿಂದ ಏನು ಆಗ್ತಿಲ್ಲ ಅನ್ನೋದು ಸತ್ಯ ತಾನೆ. ಎಷ್ಟು ದಿನ ಆ ಶ್ರಾವಣಿಯಿಂದ ನಾನ್ ತಲೆ ತಗ್ಸೋ ಹಾಗಾಗಿದೆ. ಅವಳ ಮುಖ ನೋಡ್ಕೊಂಡು ಹೋದ್ರೆ ಕೆಟ್ಟದಾಗುತ್ತೆ, ಅವಳು ನೋಡಿದ್ರೇನೆ ಕೋಪ ಬರುತ್ತೆ ಅಂತಿದ್ದ ವೀರು. ಆದ್ರೆ ಈಗ ಅವಳಿಂದ ತಲೆ ಎತ್ತೋ ಹಾಗಾಗಿದೆ. ಅವಳ ಜೊತೆಲಿ ಕಾರಲ್ಲಿ ಬರ್ತಿದ್ದಾನೆ, ಸೆಲ್ಫಿ ತಗೊಳ್ಳೋ ಮಟ್ಟಿಗೆ ಬೆಳೆದಿದ್ದಾನೆ. ಇದು ಹೀಗೆ ಮುಂದುವರೆದ್ರೆ ತುಂಬಾ ದೊಡ್ಡ ಅಪಾಯ ಆಗುತ್ತೆ. ಹೇಳು, ಅದಕ್ಕೆ ನಾನು ಏನ್ ಮಾಡ್ಲಿ? ಏನ್ ಮಾಡಿದ್ಯಾ ನೀನ್ ಇಲ್ಲಿವರೆಗೂ? ನಿನಗೆ ಕೊಟ್ಟಿರೋ ಕೆಲಸನೂ ನೀನ್ ನೆಟ್ಟಿಗೆ ಮಾಡಿಲ್ಲ. ಮುಂಚೆ ಅಟ್ಲೀಸ್ಟ್ ನಾನು ಹಾಕಿದ ಪ್ಲಾನ್ ಪ್ರಕಾರ ವೀರುಗೆ ಶ್ರಾವಣಿ ಮೇಲೆ ಕೋಪ ಬರ್ತಿತ್ತು. ಶ್ರಾವಣಿ ಅವನಿಂದ ದೂರ ಇರ್ತಿದ್ಲು. ಆದ್ರೆ ಈಗ ನಿನ್ ಕೈಯಲ್ಲಿ ಒಂದು ಕಲ್ಲು ಕೊಟ್ಟು ಹೊಡಿ ಅಂತ ಹೇಳಿದ್ರೆ ನೀನ್ ಹೊಡಿಯೋ ಕಲ್ಲು ವಾಪಸ್ ನಮ್ ತಲೆ ಮೇಲೆ ಬರ್ತಿದೆ. ಬೇಡ, ಇದು ಮುಂದೆ ಸರಿ ಹೋಗಲ್ಲ. ನೀನು ವಾಪಸ್ ಹೋಗೋದೇ ಒಳ್ಳೇದು. ಮಾಮ್, ನೀನು ನನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ. ಪ್ರತಿ ಸಾಲ ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡಿ, ಯಾರಾದ್ರೂ ಒಬ್ರು ಅಡ್ಡ ಬಂದು ಆ ಕೆಲಸ ಹಾಳಾಗ್ತವೆ. ಸುಬ್ಬುನ ಮುಗಿಸ್ಬೇಕು ಅನ್ಕೊಂಡ್ರೆ ಆ ಶ್ರಾವಣಿ ಅಡ್ಡ ಬರ್ತಾನೆ. ಶ್ರಾವಣಿನ ಸಿಕ್ಕಾಕಿಸ್ಬೇಕು ಅನ್ಕೊಂಡ್ರೆ ಸುಬ್ಬು ಅಡ್ಡ ಬರ್ತಾನೆ. ಹೇಗಾದ್ರೂ ಮಾಡಿ ಸುಬ್ಬುನ ಮನೆಯಿಂದ ಆಚೆ ಹಾಕ್ಬೇಕು ಅನ್ಕೊಂಡ್ರೆ ಮಾವ ಅಡ್ಡ ಬರ್ತಾನೆ. ಇವರೆಲ್ಲ ಒಂದಾಗಿರೋವರೆಗೂ ನಮಗೇನು ಮಾಡೋದಕ್ಕಾಗಲ್ಲ. ಮಾಮ್, ನೀಗೊಂದು ಹೇಳ, ರಂಬೆ ಕೊಂಬೆಗಳನ್ನ ಕಿತ್ತರೆ ಏನು ಪ್ರಯೋಜನ ಇಲ್ಲ. ಒಂದೇ ಸಲ ಬುಡ ಸಮೇತ ಮರನೇ ಕಿತ್ತಾಕಿದ್ರೆ ನನಗೂ ನಿನಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಏನ್ ಹೇಳ್ತಿದ್ಯಾ ನೀನು? ಹೌದು ಮಾವು, ಶ್ರಾವಣಿನ ದೂರ ಮಾಡ್ತೀನಿ, ಸುಬ್ಬುನ ಸಿಕ್ಕಾಕಿಸ್ತೀನಿ, ಮಾವಂಗೆ ಅವಳ ಮೇಲೆ ಕೋಪ ಬರೋ ಥರ ಮಾಡ್ತೀನಿ. ಇದೆಲ್ಲ ಯಾವುದು ಆಗಲ್ಲ, ಬರೀ ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಆದ್ರೆ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಮಾವನ್ನೇ ಮುಗಿಸ್ಬಿಡ್ತೀನಿ.